ಈ ಕ್ರೈಮ್ ಥ್ರಿಲ್ಲರ್ ಮಿಸ್ಟ್ರಿ ಮೂವೀಸ್ಗಳನ್ನ ನೋಡಿದಾಗ ಯಾವ ರೀತಿ ಗೂಸ್ ಬೌನ್ಸ್ ಬರುತ್ತೆ, ಥ್ರಿಲ್ ಫೀಲ್ ಆಗುತ್ತೆ, ಅದೇ ರೀತಿ ರಿಯಲ್ ಲೈಫಲ್ಲಿ ನಡೆದಿದೆ. ಅದು ಮದುವೆ ಆಗಿ ಹನಿಮೂನ್ಗೆ ಕರ್ಕೊಂಡು ಹೋಗಿ ಆತನನ್ನು ಕೊಲೆ ಮಾಡಿಸಿದಳೆ. ಸುಪಾರಿ ಕೊಟ್ಟು 3 ಜನರನ್ನು ಮಧ್ಯಪ್ರದೇಶದಿಂದ ಕರೆಸಿ ಸುಪಾರಿ ಕೊಟ್ಟು ಹನಿಮೂನ್ಗೆ ಓವರ್ ಆಲ್ ಪ್ಲಾನ್ ಈಕೆನೇ ಮಾಡಿ ಕೊಲೆ ಮಾಡಿಸಿದಳೆ. ಆ ಕೊಲೆ ಮಾಡಿಸಿರುವಂಥ ರೀತಿ, ಗಂಡನ ದೇಹ ಸಿಕ್ಕಂಥ ರೀತಿ, ಆಕೆ ಕಾಣೆ ಆದಂಥ ರೀತಿ ಆ್ಯಂಡ್ ಪೊಲೀಸ್ನವ್ರು ಕೊಡ್ತಿರುವಂಥ ಸ್ಟೇಟ್ಮೆಂಟು, ಫ್ಯಾಮಿಲಿ ಕೊಡ್ತಿರುವಂಥ ಸ್ಟೇಟ್ಮೆಂಟು ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ. ಆ್ಯಂಡ್ ಆಕೆ ಕಾಣೆ ಆಗಿರ್ತಾಳೆ, ಸಡನ್ನಾಗಿ ಪತ್ತೆ ಆಗ್ತಾಳೆ. ಈ ಕೇಸ್ನ ಓದ್ತಾ ನಾನು ಸುಮಾರು ನ್ಯೂಸ್ ಪೇಪರ್ಗಳನ್ನ ಓದಿದೆ, ಸುಮಾರು ಆರ್ಟಿಕಲ್ಸ್ಗಳನ್ನ ಓದಿದೆ, ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಟ್ವಿಟ್ಟರಲ್ಲಿ ನೋಡಿದೆ, ಎಲ್ಲ ಕಡೆ ನೋಡ್ತಾ ನನಗೆ ಯಾವ ರೀತಿ ಆಶ್ಚರ್ಯ ಆಗ್ತಾ ಬಂತು ಅಂದರೆ, ಐ ಥಿಂಕ್ ಟುಡೇಸ್ ಜನ್ರೇಷನಲ್ಲಿ ಈ ಮ್ಯಾರಿಟಲ್ ಅಫೇರ್ ಇಟ್ಕೊಂಡು ಗಂಡನನ್ನು ಕೊಲೆ ಮಾಡುವಂಥದ್ದು ಒಂದು ರೀತಿ ಕಾಮನ್ ಆಗ್ತಾ ಬರ್ತಿದೆ. ರೀಸೆಂಟಾಗಿ ಇದಕ್ಕೂ ಮುಂಚೆ ಒಬ್ಬ ಗಂಡನನ್ನ ಒಂದು ಪ್ಲಾಸ್ಟಿಕ್ ಡ್ರಮ್ ಒಳಗಡೆ ಹಾಕಿ ಕೊಂದು ಮುಚ್ಚಾಕಿದ್ದು, ಸಿಮೆಂಟ್ ಹಾಕಿ ಮುಚ್ಚಾಕಿದ್ದು ಸ್ಟೋರಿನೂ ಮಾಡಿದ್ದೇನೆ, ಅದನ್ನು ನೀವು ನೋಡಿರ್ತೀರ ಅನ್ಕೊಂತೀನಿ. ಅದೇ ರೀತಿ ಈ ಸ್ಟೋರಿ ಏನಾದರೂ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಗಾಬರಿ ಆಗ್ತೀರಾ. ಸೊ ಏನಿದು ಮಿಸ್ಟರಿ ಥ್ರಿಲ್ಲರ್ ಹನಿಮೂನ್ ಮರ್ಡರ್ ಕೇಸ್, ಬನ್ನಿ ನೋಡೋಣ.